ಏ ರೋಹಿತ್, ಹೇಳಮ್ಮ. ನೋಡಿಲಿ ಶೆಫ್ ಮಚ್ಚ ಹೊಸ ವಿಡಿಯೋ ಹಾಕಿದಾನೆ. ಅದು ತುಂಬಾ ಈಸಿ ಆಗಿದೆ ಅನ್ಸುತ್ತೆ. ಓ ಹೌದಮ್ಮ, ನಾವು ಸುಲಭವಾಗಿ ಅಡಿಗೆ ಮಾಡ್ಲಿ ಅಂತ ಅವರು ಸಾಕಷ್ಟು ಟಿಪ್ಸ್ ಹಾಕ್ತಾರೆ. ಶೆಫ್ ಮಚ್ಚ ಸೂಪರ್ ಆಗಿರೋ ವಿಡಿಯೋಸ್ ಮಾಡಾಕ್ತಾರೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಬಟ್ ಕೇವಲ ಒಂದು ಇನ್ಸ್ಟಾಗ್ರಾಮ್ ರೀಲ್ಗೋಸ್ಕರ ನಿಮ್ ಜೀವಕ್ಕೆ ಅಪಾಯ ತರಬೇಡಿ. ನನ್ನ ವಿಡಿಯೋಗಳಲ್ಲಿ ನಾ ಹೇಳುವ ಹಾಗೆ ನೀವು ಕೂಡ ರುಚಿಯಾಗಿ ಅಡಿಗೆ ಮಾಡ್ಕೊಂಡು ಖುಷಿಯಾಗಿ ತಿನ್ನಬೇಕು ಎಂಬುದೇ ನನ್ನ ಆಸೆ. ಬಟ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳನ್ನ ಹೇಳ್ತೀನಿ, ದಯವಿಟ್ಟು ಅದನ್ನ ಫಾಲೋ ಮಾಡಿ. ಸ್ಟವ್ ಕಿಟಕಿ ಹತ್ತಿರ ಇಟ್ಟರೆ ಗಾಳಿ ಬೀಸುವಾಗ ಅದು ಆಫ್ ಆಗಿ ಆಕ್ಸಿಡೆಂಟ್ ಆಗುವ ಸಾಧ್ಯತೆ ಇದೆ. ಸೊ ಕಿಟಕಿ ಕ್ಲೋಸ್ ಮಾಡಿ, ಇಲ್ಲಾಂದ್ರೆ ಹುಷಾರಾಗಿ ನೋಡ್ಕೊಳ್ಳಿ. LPG ಸಿಲಿಂಡರ್ ಯಾವತ್ತಿದ್ರೂ ಈ ರೀತಿ ವರ್ಟಿಕಲ್ ಪೊಸಿಷನ್ ಅಲ್ಲೇ ಇಡಬೇಕು. ಯಾಕೆಂದ್ರೆ ಸಿಲಿಂಡರ್ ಒಳಗೆ LPG ಯನ್ನು ಕಂಪ್ರೆಸ್ ಮಾಡಿ ಲಿಕ್ವಿಡ್ ಫಾರ್ಮ್ ಕನ್ವರ್ಟ್ ಮಾಡಿ ಸ್ಟೋರ್ ಮಾಡಿರ್ತಾರೆ. ಸೊ ಇನ್ ಕೇಸ್ ನಾವು ಅದನ್ನ ಹಾರಿಜಾಂಟಲ್ ಅಥವಾ ಮಲಗಿಸಿಟ್ಟಾಗ ಲೀಕೇಜ್ ಆದ್ರೆ ಲೀಕೇಜ್ ನ ತೀವ್ರತೆ ಹೆಚ್ಚಾಗಿ ಆಕ್ಸಿಡೆಂಟ್ ಆಗುವ ಸಾಧ್ಯತೆ ಇದೆ. ಸೊ ಆಲ್ವೇಸ್ ಕೀಪ್ ಇಟ್ ವರ್ಟಿಕಲ್. ಸಿಲಿಂಡರ್ ಲೆವೆಲ್ ಗಿಂತ ಮೇಲೇನೆ ಯಾವತ್ತಿದ್ರೂ ಸ್ಟವ್ ಇಡಬೇಕು. ಯಾಕೆಂದ್ರೆ ಆಗ್ಲೇ ಹೇಳಿತರ LPG ಲಿಕ್ವಿಡ್ ಫಾರ್ಮ್ ಇರುತ್ತೆ. ಸೊ ಲೀಕ್ ಆದ್ರೆ ಅದು ಕೆಳಗೆ ಸೆಟ್ಲ್ ಆಗುತ್ತೆ. ಸೊ ಸ್ಟವ್ ಕೂಡ ಕೆಳಗೇನೆ ಇಟ್ಟು ಸ್ಟವ್ ಆನ್ ಮಾಡಕ್ ಟ್ರೈ ಮಾಡುವಾಗ ಆಕ್ಸಿಡೆಂಟ್ ರಿಸ್ಕ್ ಹೆಚ್ಚಾಗುತ್ತೆ. ಇನ್ ಕೇಸ್ ನೀವು ಜಾಸ್ತಿ ಹೊತ್ತು ಸ್ಟವ್ ಯೂಸ್ ಮಾಡಲ್ಲ ಅಥವಾ ನೈಟ್ ನಿದ್ದೆ ಮಾಡಕ್ ಹೋದಾಗ ಅಥವಾ ಹೊರಗಡೆ ಎಲ್ಲಾದ್ರೂ ಹೋದಾಗ ರೆಗ್ಯುಲೇಟರ್ ಅನ್ನು ಆಫ್ ಮಾಡೋದಕ್ಕೆ ಮರಿಲೇಬೇಡಿ. 5 ವರ್ಷಕ್ಕೊಮ್ಮೆ LPG ಇನ್ಸ್ಟಾಲೇಷನ್ ಚೆಕ್ ಮಾಡಿಸಿ. ಸುರಕ್ಷಾ ಹೋಸ್ ಕೂಡ 5 ವರ್ಷಕ್ಕೊಂದ್ಸಲ ಅಥವಾ ಡ್ಯಾಮೇಜ್ ಆದಾಗ ಚೇಂಜ್ ಮಾಡಿಸಿ. ನಿಮ್ಮ ಸುತ್ತಮುತ್ತ ಇರುವ ಜನರು ಹಾಗೂ ನಿಮ್ಮ ಸೇಫ್ಟಿಗಾಗಿ ನಾ ಹೇಳಿದಂತ ಸ್ಟೆಪ್ಸ್ ಅನ್ನು ತಪ್ಪದೆ ಫಾಲೋ ಮಾಡಿ. ರುಚಿಯಾಗಿ ಅಡಿಗೆ ಮಾಡಿ ಖುಷಿಯಾಗಿ ತಿನ್ನಿ. ಥ್ಯಾಂಕ್ ಯು.